ನೀವು ಸಿಇಟಿ ಎಕ್ಸಾಮ್ ನ ಬರೀತಾ ಇದ್ದೀರಾ? ಹಾಗಾದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕೆಂದ್ರೆ ಕೆಎ ಕಡೆಯಿಂದ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ನಿಮ್ಮ ಸಿಇಟಿ ಎಕ್ಸಾಮ್ ಅಲ್ಲಿ ಚೇಂಜಸ್ ನ ಮಾಡಿದ್ರೆ ಹಾಗಾದ್ರೆ ಏನೇನ್ ಚೇಂಜಸ್ ಆಗ್ತಿದೆ, ಏನೇನ್ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ, ಕ್ಲಿಯರ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಬಗ್ಗೆ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ಗೆ PUC ಎಕ್ಸಾಮ್ ಆದ್ಮೇಲೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ಏನಿರುತ್ತೆ ಅಂದ್ರೆ KCT ಎಕ್ಸಾಮ್ ಇರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದೀನಿ, PUC ಎಕ್ಸಾಮ್ ಅಷ್ಟೇ ನಿಮ್ಗೆ KCT ಎಕ್ಸಾಮ್ ಈಸಿ ಇರಲ್ಲ. ನಿಮ್ಮ ಎಫರ್ಟ್ ನೀವು ಹಾಕ್ಬೇಕಾಗಿದೆ. ಇವಾಗ ನಿಮ್ಮ ಎಕ್ಸಾಮ್ ಅಲ್ಲಿ ಏನೇನ್ ಚೇಂಜಸ್ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಈ ಒಂದು ಗ್ರೂಪ್ಗೆ ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ. ಇಲ್ಲಿ ನಿಮ್ಗೆ KCT ಕ್ವಶನ್ ಪೇಪರ್, ಸಿಲೆಬಸ್ ಮತ್ತೆ ಬ್ಲೂ ಪ್ರಿಂಟ್ಸ್ ಎಲ್ಲಾ ಕೂಡ ಸಿಗುತ್ತೆ. ನಿಮ್ಮ ಎಕ್ಸಾಮ್ ತುಂಬಾನೇ ಈಸಿ ಆಗಿದೆ. ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್, ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ನೀವೆಲ್ಲರೂ ಕೂಡ ಒಂದ್ ಕಡೆ KCT ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಗೆ ವೆಯ್ಟ್ ಮಾಡ್ತಾ ಇರಾ. ಇನ್ನ ಕೆಲವರು ಎಕ್ಸಾಮ್ ಬರೆಯಕ್ಕೆ ವೆಯ್ಟ್ ಮಾಡ್ತಾ ಇರಾ. ಯಾಕೆಂದ್ರೆ ನೀವು KCT ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೇನೆ ನೀವು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, B.Pharma ಈ ಎಲ್ಲಾ ಕೋರ್ಸ್ಗಳಿಗೂ ಕೂಡ ನೀವು ಅಡ್ಮಿಷನ್ ಆಗಕ್ಕೆ ಸಾಧ್ಯ. ಸರಿನಾ? ಇವಾಗ ನೀವು ಯಾರು KCT ಎಕ್ಸಾಮ್ ನ ಬರೀಬೇಕು ಅಂತ ಅನ್ಕೊಂಡಿದ್ರಲ್ಲ, ಅದರಲ್ಲಿ ಕೆಲವು ಚೇಂಜಸ್ ಆಗಿದೆ. ಸರಿನಾ? ಇದ್ರ ಬಗ್ಗೆ ಅವರು ನಿಮ್ಗೆ ಒಂದು ನೋಟಿಫಿಕೇಶನ್ ಕೂಡ ಓಡಿಸಿದ್ರೆ ಅದನ್ನ ನೀವು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಇಲ್ಲಿ ಏನ್ ಚೇಂಜಸ್ ಆಗಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇರ ಏನ್ ಚೇಂಜಸ್ ಆಗಿದೆ ಅಂತ. ಇಲ್ಲಿ ಏನ್ ಹೇಳ್ತಾ ಇರ ಅಂದ್ರೆ, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಏನಿತ್ತಲ್ಲ 18ನೇ ತಾರೀಕು ಏಪ್ರಿಲ್, ಅದೇನಾಗ್ತಿದೆ ಅಂದ್ರೆ ಪ್ರೀಪೋನ್ ಆಗಿದೆ. ಅಂದ್ರೆ ಇಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ನ ಫಸ್ಟ್ ಬರೀತೀರಾ, ಅದಾದ್ಮೇಲೆ CET ಎಕ್ಸಾಮ್ದು PCMB ಟೆಸ್ಟ್ ನ ಆಮೇಲೆ ಬರೀತೀರಾ. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ 15ನೇ ತಾರೀಕು ಬೆಳಿಗ್ಗೆ 10:30 11:00 ಕೂಡ ಇರುತ್ತೆ. ಅದಾದ್ಮೇಲೆ ನಿಮ್ಗೆ PCMB 4 ಸಬ್ಜೆಕ್ಟ್ CET ಎಕ್ಸಾಮ್ ಟೆಸ್ಟ್ ಇದೆಯಲ್ಲ, ಅದು ಬಂದ್ಬಿಟ್ಟು 16ನೇ ತಾರೀಕು 17ನೇ ತಾರೀಕು ಏನ್ ಶೆಡ್ಯೂಲ್ ಆಗಿತ್ತಲ್ಲ, ಸೇಮ್ ಅದೇ ಪ್ರಕಾರ ನಡೆಯುತ್ತೆ. ಇದರಲ್ಲಿ ಯಾವುದೇ ತರದ ಚೇಂಜಸ್ ಇರಲ್ಲ. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಮಾತ್ರ ಇದು ಪ್ರೀಪೋನ್ ಆಗಿದೆ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಮಾಹಿತಿನ ತಿಳಿಸಿ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ.